ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗ್ಗೆ ಸುಂದರ ಹೂಗಳು, ಎಲೆ ಉದುರೋ ಕಾಲ ಮುಗಿದು ಇನ್ನೇನು ಚಿಗೋ ಕಾಲ ಬಂತು ನೋಡ್ರಿ. ಇನ್ನು 23ಕ್ಕೇನು ಬಸವಂತ ಪಂಚಮಿ ಐತೆ. ಅಂದರೆ ಆ ಸಮಯದಲ್ಲಿ ಆಲ್ಮೋಸ್ಟ್ ಎಲ್ಲ ಇವು ಗಿಡಗಳು ಹೊಸ ಚಿಗುರು, ಹೊಸ ಮಗು ಹೂಗಳಿಂದ ತುಂಬಿರ್ತವೆ. ಸೊ ಈ ಟೈಮ್ ಏನದ ನಮ್ಮ ಹೂಗಳಿಗೆ, ಗಿಡಗಳಿಗೆ ಒಂದು ಒಳ್ಳೆ ಕಾಲ ಅಂತಲೇ ಹೇಳ್ಬೋದು. ಆಮೇಲೆ ಫ್ರೆಂಡ್ಸ್, ನಾನು 2 ದಿವಸದಿಂದ ಹಾಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೇ ಇದ್ದೀನಿ. ಸೊ ಅದೊಂದು ರಿಪೋರ್ಟ್ ಮಾಡಿಕೊಂಡೆ ನಾನು. ಯಾವುದಂದರೆ ಅದು ಕರಿಬೇವಿನ ಗಿಡ. ಈ ಗಿಡನ ಸುಮಾರು 2 ತಿಂಗಳಾಯ್ತು ನಾನು ತಂದು. ನಿಜ ಹೇಳ್ತೀನಿ, ಒಟ್ಟ ರಿಪೋರ್ಟ್ ಮಾಡಿಲ್ಲ ನಾನು. ಯಾಕಂದರೆ ನಾನು ಅಲ್ಲೇ ಶಿಫ್ಟ್ ಆದಾಗ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಇವಾಗ ಏನಪ್ಪ ಅಂದರೆ ಬೇಸಿಗೆ ಬಂತಲ್ಲ, ಬೇಸಿಗೆ ಬಂದಾಗ ಮತ್ತೆ ನೀರು ಹಾಕಲಿಲ್ಲ ಒಂದು ದಿವಸ ಅಂತಂದ್ರೆ ಅದು ಪೂರ್ತಿ ಮತ್ತೆ ಅಲ್ಲಿ ಹಾಳಾಗುತ್ತೆ ಅನ್ನೋದಕ್ಕೆ ಈಗ ಮಾಡ್ಕೊಳ್ಳೋಣ ಅಂಥೇಳಿ ತೊಗೊಂಡು ಬಂದೀನಿ. ಇದು ಫ್ಲವರ್ ಮುಗಿದ ಮೇಲೆ ನೋಡ್ರಿ, ಇಲ್ಲಿ ಹೊಸ ಚಿಗುರು ಮತ್ತು ಮಗು. ಈ ಒಂದು ಸೀಸನ್ನೇ ಹಿಂಗೆ ಈ ಚಳಿಗಾಲ ಆದಮೇಲೆ ಎಲ್ಲ ಗಿಡಗಳಲ್ಲಿ. ಸೊ ಇದರಲ್ಲಂತೂ ತಂದಮೇಲೆ ಸಿಕ್ಕಾಪಟ್ಟೆ ಫ್ಲವರ್ಸ್ ಆಗಿದ್ದು, ಮತ್ತು ಫ್ಲವರ್ಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಸೈಜಿಂದಿದ್ದು. ಕಾಕಡ ಗಿಡ ದೊಡ್ಡ ಸೈಜು. ಸೊ ಅದರ ರಿಪೋರ್ಟ್ ಆಯಿತು. ಇನ್ನು ಇವುಗಳನ್ನು ಮಾಡ್ಕೋಬೇಕಂತ ಅಂತೀನಿ ಈಗ. ಅದಕ್ಕೆ ಇವನ್ನ ಮಾಡ್ಕೋಬೇಕಂದ್ರೆ ನಾನೊಂದು ಪಾಟ್ ನೋಡ್ತಾಯಿದ್ದೆ. ಅಲ್ಲೊಂದು ಪಾಟ್ ಇದೆ, ಅದ್ರಾಗ ಸ್ವಲ್ಪ ಗಿಡಗ ಹಾಳಾದಂಗೆ ಅನಿಸ್ತದೆ. ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕಲಿ ಅಂಥೇಳಿ ಇವತ್ತು ನಾನು ರೆಡಿ ಮಾಡ್ಕೊಲಿಕತ್ತೀನಿ. ಒಂದಿಷ್ಟು ಅಮರ್ಲಸ್ ಲಿಲ್ಲಿ ಬಲ್ಬ್ಸನ್ನ ಕೇಳಿದರು. ಸೊ ಅವರಿಗೆ ಅಂತ ನಾನು ಇಟ್ಕೊಂಡಿನಿ. ಆಮೇಲೆ ಇಲ್ಲಿ ನೋಡ್ರಿ ಏನು ಮಿರಾಕಲ್ ಗೊತ್ತಾ, ಪ್ರತಿ ಸತಿ ಕಟ್ ಮಾಡಿದ್ಮೇಲೆ ಅಷ್ಟೇ ಕಾಯಿ ಬರ್ತಿದ್ವು. ಈ ಸತಿ ನಾನು ಕಟ್ಟೇ ಮಾಡಿಲ್ಲ. ಏನಂತಾರೆ, ಹೊಸ ಚಿಗುರು ಬಂದ ತಕ್ಷಣ ನೋಡ್ರಿ ತನ್ನಿಂತಾನೇ ಈ ಥರ ಕಾಯಿ ಬಂದವೆ. ಮಲ್ಬೇರೀಸ್ ನೋಡ್ರಿ, ಎಷ್ಟು ದೊಡ್ಡನೂ ಆಗಿ ಹಣ್ಣಾಗ್ಲಿಕ್ಕೆ. ಸೊ ಈ ಥರ ತನ್ನಿಂತಾನೆ ಚಿಗುರು ಬಂದಾಗ ಈ ರೀತಿ ಚೇಂಜಸ್ ನಾವು ಕಾಣ್ತೀವಿ. ಇನ್ನು ಇದೊಂದು ಗಿಡ ತೆಗಿತೀನಿ, ಈ ಬದನೆ ಗಿಡ. ಸೊ ಇದೊಂದು ಪಾಟ್ ಖಾಲಿ ಆಗುತ್ತೆ ನಂದು. ಖಾಲಿ ಆದಾಗ ಒಂದೊಂದೇ ಗಿಡಗಳನ್ನು ಹಾಕೋತೀನಿ. ಯಾಕಂದರೆ ಇದರಲ್ಲೆಲ್ಲ ಬರೀ ವೇಸ್ಟೇ. ನಾನು ಇದರಲ್ಲಿ ಏನೂ ಹಾಕಿಲ್ಲ, ಬರೀ ವೇಸ್ಟ್ ಮಾತ್ರ ಅದೇ. ಸೊ ಹಳೆ ಗಿಡಗಳನ್ನೆಲ್ಲ ತೆಗಿತಾ ಇದ್ದೀನಿ, ತೆಗೆದು ಹಚ್ಕೊಲಿಕ್ಕತ್ತೀನಿ. ಆಮೇಲೆ ಇಲ್ಲಿ ಹೊಸ ಚಿಗುರು, ಎಲ್ಲ ಗಿಡದಲ್ಲಿ ಹೊಸ ಚಿಗುರು ನೋಡ್ಬೋದು. ಎಲ್ಲ ಗಿಡದಲ್ಲಿ ಕಾಣಿಸ್ಲಿಕ್ಕತ್ತದೆ. ಒಂದು ಸ್ವಲ್ಪ ಗಿಡ ಏನಾರು ಹಂಗೆ ಹಿಂಗೆ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ದಿನ ಏನು ಮಾಡ್ಬೇಕಂದ್ರೆ ನೀರನ್ನು ಬಿಟ್ಬಿಡಕ್ಕೆ ಒಂದು 2 ಡೇಸ್ ನೀರನ್ನು ಬಿಟ್ಟು ಅಂತಂದ್ರೆ ಅದು ಸ್ವಲ್ಪ ರಿಕವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಅದು ಕೆಲಸ ಮಾಡೋದು. ಅದಾದಮೇಲೆ ಇನ್ನು ಹೊಸ ಚಿಗುರು ಹೂವು ಅಂತೂ ಇದ್ದಿದೆ ಎಲ್ಲ ಕಡೆ ಆಗೋದ್ರಿಂದ ನನಗಂತೂ ಭಾರಿ ಖುಷಿಯಾಗಿದೆ ಇದರಲ್ಲಿ. ಇನ್ನು ಕೆಲವೊಂದು ಗಿಡದ ಕಟಿಂಗ್ಸು ಆಗಬೇಕಾಗಿದೆ. ಮತ್ತು ಮಿಲಿಬಗ್ಸ್ ಭಾಳ ಅಟ್ಯಾಕ್ ಆಗಿದ್ವು. ನಾನು 2 ದಿನ ಆಯಿತು ಸ್ಪ್ರೇ ಮಾಡೀನಿ. ಸ್ವಲ್ಪ ಕಮ್ಮಿ ಅನಿಸ್ಲಿಕ್ಕತ್ತದ ನನಗಿದ್ರೆ ಆ್ಯಕ್ಟಿವೇಶನ್ ಇಲ್ಲ ಇವಾಗ ಅಷ್ಟು. ಆದರೂ ಈಗ ಒಂದು ಸ್ವಲ್ಪ ನೋಡಬೇಕಿದ್ರಲ್ಲಿ. ಸೊ ಈ ರೀತಿ ಹಿಂಗೆ ಆಗಿದ್ದೆಲ್ಲ ಏನು ಮಾಡ್ತೀನಿ, ಇದನ್ನು ನಾನು ಗಿಡಗಳನ್ನು ಸ್ವಲ್ಪ ಕಟಿಂಗ್ ಮಾಡ್ಕೋತೀನಿ. ಕೆಲವೊಂದು ಗಿಡ ರಿಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಈಗ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ಜಾಗ ಮಾಡ್ಲಿಕ್ಕತ್ತಾರ, ಹಾಗಾಗಿ ಬೇಡ ಅಂಥೇಳಿ ಸುಮ್ಮನೆ ಬಿಟ್ಟೆ ನಾನು. ಸೊ ಇದ್ರದಾಗೇ ಯಾವರ ಹಿಂಗೆ ಭಾಳ ಅಟ್ಯಾಕ್ ಆಗಿದ್ದು ಬ್ರಾಂಚಸ್ ಇದ್ವು ಅಂತಂದ್ರೆ ಅವನ್ನ ಕಟ್ ಮಾಡಿಬಿಡ್ತೀನಿ. ಸೊ ಕಟ್ ಮಾಡಿ ತೆಗಿತೀನಿ. ಈ ಕಡೆ ಸಿಕ್ಕಾಪಟ್ಟೆ ಇತ್ತು ನಿನ್ನೆ ಮೊನ್ನೆ ನಾನು ನೋಡಿದಾಗ. ಸೊ ಸ್ಪ್ರೇ ಮಾಡಿದ್ಮೇಲೆ ನಾನು ಒಂದಿಷ್ಟು ಭಾಳ ಇದ್ದಿದ್ದು ಬ್ರಾಂಚಸ್ ಅಂತೂ ಹಿಂಗೆ ಕೈಯಿಂದನೇ ತೆಗೆದು ಹಾಕೀನಿ. ಸೊ ಅದನ್ನು ಒಂದು ನೋಡಿಕೊಂಡು ಗಿಡಗಳೇನು ಕೇರ್ ಮಾಡ್ಕೊತಿರ್ಬೇಕಷ್ಟೇ. ಇದು ಮತ್ತೇನಿಲ್ಲ. ಸೊ ಇದು ಅಂತ ಅಲ್ಲಿ ಹೋದ್ಮೇಲೆ ತೆಳಗೆ ಹಾಕ್ತೀನಿ. ಇದ್ರ ಸಿಕ್ಕಾಪಟ್ಟೆ ಹೂ ಬರ್ತವೆ, ಬಳ್ಳಿ ಥರ ಬರುತ್ತಿದ್ದು. ಸೊ ಅದಕ್ಕೆ ಇವಾಗ ಪಾಟ್ ನೋಡ್ಕೊತ ಹೋದರೆ ಇದು ರೆಡ್ ಫ್ಲವರ್ಸ್ ನೋಡಿರಿ ಎಷ್ಟು ಚಂದ ಅರಳಿದ್ವು ಗೊತ್ತಾ. ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಇವೆಲ್ಲ ಬಳ್ಳಿಗಳೇನಿದಾವಲ್ಲಲ್ಲಿ ನಾನು ಕೆಳಗಡೆ ಹಾಕೋತೀನಿ. ಹಾಗಾಗಿ ಸ್ವಲ್ಪ ನಾನು ಇದ್ರದ್ದು ಗಿಡಗಳಿಗೆ ಅಷ್ಟು ಇದನ್ನು ಮಾಡ್ತಾಯಿಲ್ಲ ನಾನು. ಸೊ ಇವಾಗ ಅವಶ್ಯಕತೆ ಇರೋದು ಏನಿದೆ ಅದನ್ನು ಮಾತ್ರ ನಾನು ಈಗ ನೋಡ್ಲಿಕ್ಕತ್ತೀನಿ. ಈ ಪಾಟ್ ತೊಗೋಬೇಕಂತ ಮಾಡೀನಿ. ಯಾಕಂದರೆ ಇದರಲ್ಲಿ ಈ ಬಲ್ಬ್ಸ್ ಆಲ್ಮೋಸ್ಟ್ ಹೆಂಗಾಗಿದ್ದಾವೆ ಅಂತಂದರೆ ಇಲ್ಲಿ ನೋಡ್ರಿ ಈ ಥರ ಬಂದ್ಬಿಟ್ಟು. ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಆಯಿತೋ ಗೊಬ್ಬರ ಜಾಸ್ತಿ ಆಯಿತೋ ಗೊತ್ತಿಲ್ಲ. ಸೊ ಇದನ್ನು ಫುಲ್ಲು ಗೊಬ್ಬರ ಅದು, ಇದರಲ್ಲಿ ಏನು ಮಣ್ಣೇ ಇಲ್ಲ, ಫುಲ್ಲು ಗೊಬ್ಬರ ಐತೆ ಇದರಲ್ಲಿ. ಸೊ ಇದನ್ನ ತೆಕ್ಕೊಂಡಿದ್ರಲ್ಲಿ ನಾನು ಅದ ಗಿಡನ ಹಾಕೋತೀನಿ ಇವಾಗ ಸದ್ಯಕ್ಕೆ. ಆಮೇಲೆ ಇದು ಎಷ್ಟು ಸತಿ ನಾನು ಕಟ್ ಮಾಡಿ ತೊಗೊಂಡಿನಿ ಈ ಬಸಳೆ ಸೊಪ್ಪು. ಆದ್ರೂ ನೋಡ್ರಿ ಎಷ್ಟು ಚೆನ್ನಾಗಿದ್ದು ಬೆಳೀಲಿಕ್ಕತ್ತದ ಚಿಗುರು. ಈ ಚಿಗುರೋ ಸಮಯ ಅಂತ ಹೇಳಿದ್ಮೇಲೆ ಇಲ್ಲಿ ನೋಡ್ರಿ ಬೆಳೀಲಿಕ್ಕತ್ತದ ಅದು ಬೆಳೀಲಿ. ಇನ್ನು ಈ ಒಂದು ಗಿಡದಲ್ಲಿ ತೋರಿಸ್ತೀನಿ.
ಇವೆಲ್ಲ ಗಿಡಗಳು ಏನು ಮಾಡ್ಕೋಬೇಕು ಈಗ ಅಂದರೆ ನಾನು ಅಲ್ಲಿ ರೋಡ್ ಸೈಡ್ ಹಾಕ್ತೀನಿ ಇವನ್ನ, ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಈ ಸತೆ. ಇಲ್ಲ ನೋಡ್ರಿ ಇದರಲ್ಲಿ ಈಗ ಸದ್ಯಕ್ಕೆ ಚಿಗುರು ಮೊಗ್ಗೆ ಬರ್ತವೆ ಈಗ ಚಿಗುರು, ಆಮೇಲೆ ಮೊಗ್ಗೆಲ್ಲ ಮುಗಿದ್ಮೇಲೆ ಚಿಗುರು ಬರ್ತವೆ ಇದರಲ್ಲಿ. ಸೊ ಅದು ಒಂದಿದು ಬಾಬಾ ಇದರಲ್ಲಿ ಯಾಕೋ ನುಗ್ಗೆಕಾಯಿ ಆಗ್ಬಿಟ್ಟದ ಒಂದು, ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ನುಗ್ಗೆಕಾಯಿ ಹೇಳಿದ್ನಲ್ಲ ಫುಲ್ ದೇಸಿ ಇರೋದ್ರಿಂದ ಅಷ್ಟು ಈಸಿಲಿ ಆಗೋಲ್ಲ ಇದರಲ್ಲಿ ನುಗ್ಗೆಕಾಯಿಗಳು, ಹಾಗಾಗಿ ನಾನು ಅಷ್ಟನ್ನು ಇದನ್ನು ಮಾಡ್ತಾ ಇಲ್ಲ. ಬರೀ ಎಲೆ ಮಾತ್ರ ಯೂಸ್ ತೊಗೊತೀನಿ, ಆಮೇಲೆ ಅದನ್ನು ಬಿಟ್ಬಿಡ್ತೀನಿ ನಾನು. ಅದ್ರ ಕಡೆ ಎಲ್ಲ ನಮ್ಗೆ ಲಕ್ಷಣ ಇಲ್ಲ ಎಷ್ಟು ಆಗ್ತಾವಂತ, ಯಾಕೆಂದರೆ ಎಷ್ಟೊಂದು ಸಣ್ಣ ಸಣ್ಣ ಆಗ್ತವೆ, ಬಟ್ ಎಲ್ಲನೂ ಉದುರು ಹೋಗ್ತಾವೆ. ಅದು ಇಲ್ಲಿ ನೋಡ್ರಿ ಈ ಥರ ಮೊಗ್ಗು ಬರ್ತವೆ. ಮೊಗ್ಗು ಬಂದು ಹೂಗಳು ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದರಲ್ಲಿ ಎಲ್ಲ ಕಡೆ. ಇವಾಗ ಎಲ್ಲ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದರಲ್ಲಿ ಅಷ್ಟೇ ನೋಡ್ರಿ. ಎಲ್ಲ ಎಲೆ ಹೋಗಿ ಇನ್ನೇನು ಮೊಗ್ಗುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು. ಸೊ ಇದು ಮೊಗ್ಗು ಬಂದ್ರೆ ಆಮೇಲೆ ಎಲೆ ಕಾಣಿಸ್ತಾ, ಅಲ್ಲಿ ತನಕ ಎಲೆ ಅಂತ ಕಾಣಿಸಂಗೇ ಇಲ್ಲ. ನನ್ನ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲಿನೂ ನಿಮ್ಗೆ ತೋರಿಸಿದ್ನಲ್ಲ ಲಾಸ್ಟ್ ಟೈಮು, ನೋಡ್ರಿ ಕಾಯಿ ಅಲ್ಲೊಂದಾಗಿದೆ ಇಲ್ಲೊಂದಾಗಿದೆ. ಸೊ ಅಲ್ಲೊಂದು ಇನ್ನೂ ಕಾಯಿಗಳು ಈ ಸತಿ ಆಗ್ತಾವಂತ ಅನ್ಸುತ್ತೆ. ಹೂ ಅಂತ ಸಿಕ್ಕಾಪಟ್ಟೆ ಇದಾವೆ, ಇದ್ರದ್ದು ಸಿಕ್ಕಾಪಟ್ಟೆ ಇದಾವೆ. ಇದ್ರನ್ನಾಗೂ ಅಷ್ಟೇ ಫ್ರೆಂಡ್ಸ್, ಏನು ಹೂ ಬಂದೋ ಗೊತ್ತಾ ಇಲ್ಲಿ ನೋಡ್ರಿ. ಟೊಂಗಿಗೆ ಒಂದೊಂದು ಹೂಗಳು ಇಲ್ಲಿ ನೋಡ್ರಿ, ಎಲೆಗೆ ಒಂದೊಂದು ಬಂದಂಗೆ ಸಿಕ್ಕಾಪಟ್ಟೆ ಬಂದವ. ಈ ಅರಳಿದ ಹೂ ಹೇಳಿದಾವೆ ತೋರಿಸ್ಲಾ ನಿಮಗೆ. ಇಲ್ಲೊಂದಿಷ್ಟು ಹೂ ಅರಳಿದಾವೆ ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅರಳಿದ ಹೂವು. ಇನ್ನು ಈ ಕಡೆ ಕೆಳಗಡೆ ನೋಡಿದ್ರೆ ಇಲ್ಲಿ ನೋಡ್ರಿ ಎಷ್ಟೊಂದು ಹೂಗಳು ಇಲ್ಲಿ ನೋಡ್ರಿ, ಅಲ್ಲೆಲ್ಲ ಕಡೆ ಬಂದಿದೆ. ನಾನು ಅದೇ ಅಬ್ಸರ್ವ್ ಮಾಡಿದೆ. ಫುಲ್ಲು ಕಾಯಿಗಳು ಈ ಸತೆ ಎಲ್ಲ ಕಡೆ ಕಾಯಿಗಳು ಆಗ್ಬೋದು. ಹೂ ಮಾತ್ರ ಸಿಕ್ಕಾಪಟ್ಟೆ ಆಗ್ಯಾವ ನೋಡ್ರಿ. ಸಣ್ಣ ಇದ್ರ ಹಿಡ್ಕೊಂಡು ಸಿಕ್ಕಾಪಟ್ಟೆ ಆಗ. ಅದಕ್ಕೆ ಇದು ಒಂದು ಹಿಂಗೆ ಇದನ್ನು ಕಟ್ಟಿದ್ದಲ್ಲ, ಅದನ್ನು ಬಿಚ್ಚಿಬಿಟ್ಟೆ ಮೊನ್ನೆ ನಾನು, ಯಾಕೆಂದ್ರೆ ಹೂ ಆಗ್ಲಿಕ್ಕತ್ತವಲ್ಲ ಅದಕ್ಕೆ ಮತ್ತೆ ಡಿಸ್ಟರ್ಬೆನ್ಸ್ ಅನಿಸ್ಬಾರ್ದು ಅಂಥೇಳಿ ಅದನ್ನು ತೆಗೆದೆ. ಸೊ ಎಲ್ಲ ಒಂದೊಂದು ಬ್ರ್ಯಾಂಚಸ್ಸಿಗೂ ಚೆನ್ನಾಗಿ ಹೂ ಬರ್ಲಿಕ್ಕತ್ತವೆ ಈಗ. ಸೊ ಹೂವು ಕಾಯಿ ಇವೆಲ್ಲ ಆಗೋವಂಥದ್ದು ಈ ಟೈಮು. ಇವಾಗ ನೀವು ಕಟಿಂಗ್ಸ್ ಎಲ್ಲ ಮಾಡಿಕೊಂಡ್ರು ಪರವಾಗಿಲ್ಲ, ಗಿಡಗಳಿಗೆ ಚೆಂದ ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಹೂವು ಮೊಗ್ಗು ಎಲ್ಲದರಿಂದ ತುಂಬಿರ್ತಾವೆ. ಸೊ ಕಟಿಂಗನ್ನು ಕೂಡ ಮಾಡ್ಕೊಬೋದು ನೋಡಿರಿ ಈ ಥರ. ಕೆಲವೊಂದು ಗಿಡ ಅದ ತೋರಿಸ್ತೀನಿ, ತನ್ನಿಂದ ತಾನೇ ನಾನು ಅಂದ್ಕೊಂಡು ಇರಲಿಲ್ಲ ಅದರಲ್ಲಿ. ಸೊ ಆ ಥರ ಹೂವು ಕಾಯಿಗಳು ತಾನಾಗಿ ಬರ್ತಿರ್ತಾವೆ. ಬಂದಮೇಲೆ ನೋಡ್ಬೇಕು ಇದು ಗಿಡ ಇಲ್ಲಿದೆಯಾ ಅಂತ ನಂಗೆ. ಸೊ ಬೆಳಿತಾವೆ ಈ ಒಂದು ಪೀರಿಯಡ್ನಾಗ. ಸೊ ಅದೊಂದು ನೀವು ಗಮನಿಸ್ರಿ. ಆಮೇಲೆ ಟೊಮೆಟೊ ಗಿಡ ಅಂತೂ ಸಿಕ್ಕಾಪಟ್ಟೆ ಚಲೋ ಆಗ್ಯಾವ. ನಾನು ನಿಮ್ಮ ಜೊತೆಗೆ ನಾನು ಹಾಕ್ಕೊಂಡಿದ್ನಲ್ಲ ಇವೆಲ್ಲ ನಿಮ್ಗೆ ತೋರಿಸ್ಬಿಟ್ಟು, ಅವು ಸಿಕ್ಕಾಪಟ್ಟೆ ಚೆನ್ನಾಗಾಗ್ಯಾವ. ಮತ್ತು ಇದಂತೂ ಎವರ್ ಗ್ರೀನ್. ಇದು ಈ ಪ್ಲ್ಯಾಂಟ್ ಏನೈತಲ್ಲ ಇದು ಎವರ್ ಗ್ರೀನ್. ಇದು ಏನು ಫ್ಲವರ್ ಅಂತಾರೋ ಏನೋ, ನನಗಂತೂ ಇದ್ರ ಹೆಸರು ಗೊತ್ತಿಲ್ಲ ಅಷ್ಟಾಗಿ. ಆದ್ರೂ ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಹೂವನ್ನು ಸಿಕ್ಕಾಪಟ್ಟೆ ಆಗಿದಾವ. ಇಲ್ಲಿ ನೋಡ್ರಿ ಎಷ್ಟು ಚಂದ ಹಣ್ಣಾಗೈತಿ ಇದು. ಮತ್ತು ಇದು ಯಾಕೋ ಸಣ್ಣದಿದ್ದಾಗನೇ ಮೆತ್ತಗಾಗ್ಯದ. ಇದು ಗಿಡ ಎಷ್ಟು ಸಣ್ಣದಲ್ಲ ಅಷ್ಟು ಚೆನ್ನಾಗಿ ಕಾಯಿ ಆಗ್ತಾವೆ ಇದ್ರದ್ದು ಅಂತ. ಈ ಕಾಯಿ ಮತ್ತು ಸ್ವೀಟ್ನೆಸ್ ಭಾಳ ಚಂದ ಐತೆ. ಒಂಥರ ಜವಾರಿ, ಪಕ್ಕ ಜವಾರಿ ಇದೆ ಇವೆಲ್ಲ. ಇವಾಗ ಹೆಬ್ರಿಡ್ ಸಿಗ್ತಾವೆ. ನಾವು ಇವೆಲ್ಲ ಹಾಕಿ ಭಾಳ ವರ್ಷ ಆಯ್ತಲ್ಲ, ಹಾಗಾಗಿ ಇದು ಇಲ್ಲಿ ನೋಡ್ರಿ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್. ಅದು ಇನ್ನೇ ಬಳ್ಳಿ ಒಳಗಿಂದೆಲ್ಲ ತೆಗ್ದೀನಿ, ಗಿಡದಲ್ಲಿ ಬೆಳೆದಿತ್ತು ಅದು ಸುತ್ಕೊಂಡಿತ್ತಲ್ಲಿ. ಇಲ್ಲಿ ನೋಡ್ರಿ ಇದು ಒಂದು ಇದರಲ್ಲೇ ಆಗಿದೆ ಅದು. ಇರಲಿ ಇನ್ನೊಂದು ಸ್ವಲ್ಪ ದಿನ ಅಂತ ಹಾಗೆ ಬಿಟ್ಟಿದ್ದೀನಿ ಅನ್ನೋದು. ಕೆಲವೊಂದಷ್ಟು ಸೀಡ್ ಪಾಟ್ಗಳು ಇದರಲ್ಲಿ ಜಾಸ್ತಿ ಆಗ್ಯಾವ. ಅದನ್ನು ನನ್ನ ಸೀಡ್ಸ್ ಹಾಕಬೇಕಲ್ಲಿ. ಅಲ್ಲಿ ಸೀಡ್ಸು ಆಲ್ರೆಡಿ 2 ಹೊಡೆದಿದ್ದಾವು. ಇನ್ನು ಗಿಡಗಳ ಕಟಿಂಗ್ ಮಾಡ್ಕೋಬೇಕು. ಅದರಲ್ಲಿ ಇಲ್ಲಿ ನೋಡ್ರಿ ಇದೊಂದು ಕಲರ್ ಇತ್ತಲ್ಲ, ಇನ್ನೊಂದು ಪಿಂಕ್ ಕಲರ್ ಒಂದು ಬಂದದ್ದು ನೋಡ್ರಿ. ಪಿಂಕ್ ಕಲರ್ ಒಂದು ಬಂದದ. ಇದು ರೆಡ್ ಕಲರ್ ಇತ್ತು. ಸೀಡಮ್ಮು ಇವೆಲ್ಲ ಚೆನ್ನಾಗಿ ಬೆಳೆದಾವೆ ಇಲ್ಲಿ ಒಳಗಿಂದ. ನಮ್ಮನ್ನ ಒಂದಿಷ್ಟು ಗಿಡಗಳಿದಾವೆ ತೆಗೆದು ಚೆನ್ನಾಗಿ ಇಟ್ಕೋಬೇಕಂತ. ಇಲ್ಲಿ ನೋಡ್ರಿ ಜೋಳ ಎಷ್ಟು ಚಂದ ರೆಡಿಯಾಗಿದೆ ಈ ಸರಿ.
ಇದೊಂದು ತೆನಿ ಕಟ್ ಮಾಡಿ ತೆಗೆದಿಟ್ಕೊತೀನಿ ಒಣಗಿಸಿ. ಮತ್ತು ಇದೂ ಒಂದಷ್ಟು ನಂದು ಮಲ್ಟಿ ಕಲರ್ನಾಗ ಅದ, ಇದು ಪ್ಲುಮೇರಿಯಾ. ಸೊ ಇದ್ರಾಗೂ ಚೆನ್ನಾಗಿ ಇದು ಬಂದದ್ದು ಚಿಗುರು ಬರ್ಲಿಕ್ಕೆ ಅದು. ಆಲ್ಮೋಸ್ಟ್ ಎಲ್ಲ ಗಿಡಗಳು ಚೆನ್ನಾಗಾಗಿದ್ದಾವೆ. ಮೊನ್ನೆ ಅವರೆಕಾಯಿ ತಗೊಂಡು ಹೋಗಿ ನಾನು. ಅದು ಬಿಟ್ಟರೆ ಇದರಲ್ಲಿ ಕಾಯಿಗಳು ಇಲ್ಲಿದ್ದಾವೆ ನೋಡಿರಿ. ಇದು ಪಿಂಕ್ ಇದ್ರನಾಗೆಲ್ಲ ಸೊ ಸರಿಗೆ ಗಿಡನೂ ಚೆನ್ನಾಗಿ ಬೆಳಿಲಿಕ್ಕತ್ತದ, ಕಾಯಿ ಬಂದವು. ಆ ಕಡೆ ಇದ್ದಿದ್ದು ಗಿಡದಾಗೂ ಅಷ್ಟೇ ಎಷ್ಟು ಒಂದು 7-8 ಕಾಯಿ ಇದಾವೆ. ತೋರಿಸ್ತೀನಿ ನಿಮ್ಗೆ ಅದನ್ನು ಇವಾಗ. ಸೊ ಇದು ನೋಡಿರಿ ರೋಸ್ ಪ್ಲ್ಯಾಂಟ್. ರೋಸ್ ಪ್ಲ್ಯಾಂಟಾಗಿ ಎಷ್ಟಿದಾವೆ ಗೊತ್ತಾ, ಕಂಟಿನ್ಯೂಸ್ ಇದೆ. ಈ ಬೇಸಿಗೆಯಲ್ಲಿ ಕೂಡ ಯಾವುದೂ ಇದಾಗಿಲ್ಲ. ರೋಸ್ ಪ್ಲ್ಯಾಂಟ್ ಇದು ಚೆನ್ನಾಗೈತೆ. ಇದು ವೆರೈಟಿನೂ ಚೆನ್ನಾಗೈತೆ, ಕಲರು ಚೆನ್ನಾಗೈತೆ. ಸೊ ಇದು ಮುಗೀತು. ಇದ್ರದ್ದು ತೆಗೆದು ಬಂದರೆ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸದಾಗಿ. ಇನ್ನು ಇದು ಜವಾರಿ ಇದು. ಸೊ ಇದು ಈ ಒಂದು ಇದರಲ್ಲಿ ನೀವು ಚೆನ್ನಾಗಿ ಕೇರ್ ಮಾಡಿರಿ ಅಂತ ನಿಮಗಿನ್ನು ನಾನು ತೋರಿಸ್ತಾ ಇರೋದು. ಚೆನ್ನಾಗಿ ಕೇರ್ ಮಾಡಿದ್ರೆ ಅಂದರೆ ಎಷ್ಟು ಚೆನ್ನಾಗಿ ಹೂವು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಒಂದು ಸೀಸನ್ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದನ್ನು ಮಣ್ಣಿನಲ್ಲಿ ಯೂಸ್ ಮಾಡಿ ಗೊಬ್ಬರ ಎಲ್ಲ ಕೊಟ್ಕೊಂಡು ಅಂದರೆ ಗಿಡಗಳು ಮೇನ್ ಗೊಬ್ಬರ ಯಾವ್ದು ಕೊಡಬೇಕು ಅಂದರೆ ಸೀವಿಡ್ ಕೊಟ್ಟರೆ ಸಾಕು. ಇಲ್ಲ ನೀವು ಇದರಲ್ಲಿರೋಂಥ ಗೊಬ್ಬರ ತಿಪ್ಪೆ ಗೊಬ್ಬರ ನೀವೇನಾರು ಮಾಡ್ತಿದ್ರಂದ್ರೆ, ಕಿಚನ್ ವೇಸ್ಟ್ ಮಾಡ್ತಿದ್ರಂದರೆ, ಇಲ್ಲಾಂದರೆ ನೀವು ಎಲ್ಲಾರ ಆರ್ಗ್ಯಾನಿಕ್ ಕಂಪೋಸ್ಟ್ ತಂದು ಹಾಕಿದ್ರೂ ಪರವಾಗಿಲ್ಲ. ನೀವು ಅದೇ ಥರ ಗೊಬ್ಬರನ ಹಾಕೋತ ಹೋಗ್ರಿ. ನೋಡಿರಿ, ನಾನಿದು ಡ್ರೈ ಇಲ್ಲಿ ಸಿಗ್ತಾವೆ. ಈಗ ಹೋಗ್ಬೇಕಾದ್ರೆ ಎಲ್ಲಾರ ಹಿಂಗೆ ಸಿಕ್ತಂದ್ರೆ ನಾನು ತೊಗೊಂಬಂದ್ಬಿಡ್ತೀನಿ. ನಾನು ಯಾರ್ದೇನು ಯೋಚನೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಸೊ ಯಾರೇನು ಅನ್ಕೋತಾರ ಆ ಥರ ಏನೇ ಯೋಚನೆ ಮಾಡೋಂಗಿಲ್ಲ. ನಾನು ಕವರ್ನಾಗ ಹಾಕೊಂಡು ತಂದುಬಿಡ್ತೀನಿ. ನೋಡಿರಿ ಇದು ಡ್ರೈ ಆಗಿದೆ. ಸೊ ಇದು ಈಸಿಲಿ ಹಿಂಗೆ ಪೌಡ್ರೂ ಆಗ್ತದೆ. ಇದನ್ನು ಮಣ್ಣಾಗ ಮಿಕ್ಸ್ ಮಾಡಿ ಹಾಕಿದರೆ ಚಲೋ. ಇಲ್ಲಾಂದ್ರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಸೊ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ ಇದು. ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಜಾಸ್ತಿ ಹಾಕೋದು ಈಗ ಗಿಡಗಳಿಗೆ. ಇದು ಒಂದು ಗೊಬ್ಬರ ನಾನು ಯೂಸ್ ಮಾಡ್ತೀನಿ, ಫ್ರೀನಾಗಿ ಸಿಗೋಂಥದ್ದು. ಅದು ಎಲ್ಲಿ ಬೇಕಲ್ಲಿ ರೋಡ್ ಸೈಡು ಆಕಳುಗಳಂತ ಹೋಗ್ತಾನೆ ಇರ್ತಾವೆ ಅಲ್ಲಿ. ಸೊ ಅಲ್ಲಿಂದ ನಾನು ಅದನ್ನು ತೊಗೊಂಡು ಬಂದು ಹಾಕ್ತಿರ್ತೀನಿ. ಇನ್ನು ಚೆರಿ ಟೊಮೆಟೊ ಸಿಕ್ಕಾಪಟ್ಟೆ ಆಗ್ಯಾವ, ತಗೊತೀನಿ. ಈ ಕಡೆ ಇದೆ ನೋಡಿರಿ ಕಟ್ಟಿಂಗಿಂದ ಹಾಕಿದ್ದು ಒಂದಿಷ್ಟು ಮಲ್ಬೇರಿ. ಇದರಲ್ಲೂ ಅಷ್ಟೇ ನೋಡಿರಿ ತನ್ನಿಂದ ತಾನೇ ಬರ್ಲಿಕ್ಕತ್ತದ. ಸೊ ಇದೊಂದು ಸತಿ ನಾನು ಬಿಟ್ಟುಬಿಡ್ತೀನಿ. ಆ್ಯಕ್ಚುಲಿ ನಾನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಲಿಲ್ಲ. ಸೊ ಅದೇ ತನ್ನಿಂದ ತಾನೇ ಈ ಸರಿ ಬರ್ಲಿಕ್ಕದವ, ಬರಲಿ. ಸೊ ಇದು ಸೀಸನ್ ಇರೋದ್ರಿಂದ ಆ ಥರ ಆಗಿದ್ದು. ಇಲ್ಲಿ ಇದರಲ್ಲಿ ನೋಡಿರಿ ಕಾಯಿ ಎಷ್ಟಿದಾವೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿರಿ ಕಾಯಿ ಸೈಜ್ನು ದೊಡ್ಡವಾಗಿ. ಈ ಕಡೆ 2 ಇದಾವೆ, ಆ ಕಡೆ ಒಂದಿದೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಮತ್ತು ಈ ಕಡೆ ಒಂದೈತೆ. ಸುಮಾರು ಕಾಯಿಗಳಾಗ ಇದರಲ್ಲಿ. ಈ ಟೊಮೆಟೊ ಗಿಡ ಬೆಳೆದಿದ್ವು ಹಾಗೆ ಬಿಟ್ಬಿಟ್ಟಿದ್ದೆ ಇದರಲ್ಲಿ. ಸೊ ಇದು ಚೆನ್ನಾಗಿ ಆಲ್ಮೋಸ್ಟ್ ಬಂದವು ಗಿಡಗಳಿಗೆಲ್ಲದರಲ್ಲೂ. ಇವು ಸೀಡ್ಸ್ ನೋಡ್ರಿ ಎಷ್ಟೊಂದು ಸೀಡ್ಸ್ ಆಗಿದೆ. ಫ್ರೆಶ್ ಸೀಡ್ಸ್ ಅವೈಲೇಬಲ್ ಇದ್ದಾವೆ. ಯಾರಿಗಾದ್ರು ಸೀಡ್ಸ್ ಬೇಕಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಕಮೆಂಟ್ ಹಾಕಿರಿ, ನಾನು ನಂಬರ್ ಕೊಡ್ತೀನಿ, ಡೀಟೇಲ್ ಕಳಿಸ್ತೀನಂತೆ. ನಿಮ್ಗೆ ಯಾರಿಗಾದ್ರೂ ಸೀಡ್ಸ್ ಬೇಕಂದ್ರೂ ಕೂಡ ನೀವು ತಗೋರಿ. ಈ ಸರಿ ಇಲ್ಲಿ ನೋಡ್ರಿ ಈ ಥರ ಮಿಲಿ ಬಗ್ಸ್ ಅಟ್ಯಾಕ್ ಆಗ್ಬಿಡ್ತಾವೆ ಒಂದೇ ಸತಿ. ಇದು ಸ್ಪ್ರೇ ಮಾಡಿದ್ದು ಹಳೇದು, ಅದು ಒಣಗೋಗಿರುತ್ತೆ. ಆಮೇಲೆ ಇದಾಗಿ ಸೊ ಅವಾಗ ಈ ಒಂದು ಇದನ್ನೇ ಬ್ರಾಂಚನ್ನ ತೆಗೆದು ಬಿಸಾಕ್ಬಿಡ್ತೀನಿ ಅಂತ. ಇಲ್ಲಾಂದ್ರೆ ಬೇರೆ ಇದಕ್ಕೆ ನಾವು ಹಾಳು ಮಾಡ್ತಾವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆಲ್ಮೋಸ್ಟ್ ಸ್ಪ್ರೇ ಮಾಡಿದ್ಮ್ಯಾಗ ಇದು ನೋಡ್ರಿ ಎಲ್ಲ ಒಣಗಿದಾವೆ, ಏನು ಅಷ್ಟೇನು ಆ್ಯಕ್ಟಿವೇಶನ್ಸ್ ಇಲ್ಲ. ಲೈಝಾಲ್ ಬೆಸ್ಟ್ ಸ್ಪ್ರೇ, ಈಸಿಲಿ ಸಿಗೋಂಥದ್ದು. ಈ ಥರಕ್ಕೆಲ್ಲ ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದು ಬೇಡ ಅನ್ನೋರು ಇದನ್ನು ಯೂಸ್ ಮಾಡಿದರೆ ಬೆಸ್ಟು. ಯೂಸ್ ಮಾಡ್ಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿ ಯೂಸ್ ಮಾಡಿರಿ. ಕೆಲವೊಬ್ಬರಿಗೆ ಇದು ಸರಿ ಅನ್ನಿಸ್ಲಿಲ್ಲ ಅಂತಂದರೆ ನೀವು ಬೇರೆದಕ್ಕೆ ಹೋಗ್ಬೋದು. ಓಕೆ ಫ್ರೆಂಡ್ಸ್.